ಹೌದು, ಗಲ್ಫ್ ಯುದ್ಧದ ಪರಿಣಾಮವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತರಕಾರಿಗಳ ಬೇಡಿಕೆ ಕಡಿಮೆಯಾಗಿದೆ. ಹೋಟೆಲ್ ಉದ್ಯಮದಲ್ಲಿ ಉಂಟಾದ ಕುಸಿತದಿಂದ ಮಾರುಕಟ್ಟೆಯಲ್ಲಿ ಖರೀದಿದಾರರು ಕಡಿಮೆಯಾಗಿದ್ದು, ರೈತರು ಬೆಳೆದ ಬೆಳೆಗಳಿಗೆ ಬೆಲೆ ಸಿಗದೆ ತತ್ತರಿಸುತ್ತಿದ್ದಾರೆ. ವಿಶೇಷವಾಗಿ ಆಲೂಗಡ್ಡೆ ಬೆಲೆ ತೀವ್ರ ಕುಸಿತಗೊಂಡಿದೆ. ಸಾಮಾನ್ಯವಾಗಿ 50 ಕೆಜಿ ಒಂದು ಮೂಟೆ ಆಲೂಗಡ್ಡೆಗೆ 600 ರೂಪಾಯಿ ಸಿಗಬೇಕಾದ್ರೆ ಇದೀಗ ಅದು ಸುಮಾರು 300 ರೂಪಾಯಿಗೆ ಇಳಿದಿದೆ. ಇನ್ನು ಸಾಲ ಸೋಲ ಮಾಡಿ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಬೆಳೆದ ಆಲೂಗಡ್ಡೆ ಮಾರುಕಟ್ಟೆಗೆ ತಂದ್ರೆ ಕೇಳೋರೇ ಇಲ್ಲ. ಖರ್ಚು ಕೂಡ ವಾಪಸ್ ಬರುವುದಿಲ್ಲ. ನಾವು ತುಂಬಾ ಸಂಕಷ್ಟದಲ್ಲಿದ್ದೇವೆ ಎಂದು ರೈತರು ಅಳಲು ತೋಡಿಕೊಂಡಿದ್ದಾರೆ. 1 ಎಕರೆ ಬೆಳಿಬೇಕಂದ್ರೆ 80,000ನಿಂದ 90,000 ಬೇಕು. ಅದ್ರಾಗ ಏನು ಸಿಕ್ಕಲ್ಲ. ಈಗ ಆಲೂಗಡ್ಡೆನೇ ಬೆಳೆ ಇಟ್ಟಿದ್ದೀನಿ. 1.5 ಎಕರೆ. ಬಂಡವಾಳ ಎಷ್ಟಾಗಿದೆ? 1,20,50,000 ಹಾಕಿದ್ದೀನಿ ಬಂಡವಾಳ. ಈಗ ಮಾರಿದ್ರೆ 1,20,000 1,10,000 ಸಿಗ್ತದೆ. ಇಲ್ಲ, ರೇಟ್ ಇಲ್ಲ. 500 450 500 ರೂಪಾಯಿ ಕೇಳ್ತಾರೆ. ಅದು ಅರ್ಜೆಂಟಾಗಿ ತಗೊಳಲ್ಲ. ಆಳುಗಳ ರೇಟು ఎక్కువ ಜಾಸ್ತಿ. ಒಂದು ಗೆನ್ನಾಳಿಗೆ 500ನಿಂದ 600, ಹೆಣ್ಣಾಳಿಗೆ 400ನಿಂದ 500. ಎಲ್ಲಿಂದ ಲಾಗೋಳಿ 20ನಿಂದ 30 ರೂಪಾಯಿ ಕೆಜಿ. ಎಲ್ಲಿಂದ ತರಬೇಕು? ತರೋಕ್ಕಾಗಲ್ಲ, ಮಾಡೋಕ್ಕಾಗ್ತಾ ಇಲ್ಲ. ಈಗ ಬಿಟ್ಟು ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಮಾಡೋಕ್ಕಾಗ್ತಾ ಇಲ್ಲ. ರೈತನ ಒಂದು ಬೆಳೆ ತೆಗಿಬೇಕಾದ್ರೆ ಎಷ್ಟು ಕಷ್ಟ ಇದೆ? ಕಷ್ಟ, ತುಂಬ ಕಷ್ಟ. ಏನು ನಮ್ಮ 3-3.5 ತಿಂಗಳು, ನಾನು 4 ತಿಂಗಳು ಶ್ರಮ ಬಿಡಬೇಕು. ರಾತ್ರಿ ಹೋಗಲು ಶ್ರಮ ಬಿಟ್ಟರು ತೀರಲ್ಲ. ಮರಿ ಮಕ್ಕಳಿಗೆ ಏನೂ ಬಿಟ್ಟಂಗಿಲ್ಲ. ಹಿಂಗೆ ಮಾಡಬೇಕು, ಬಿಡೋಕ್ಕಾಗಲ್ಲ. ಜಮೀನು ಐತೆ, ಇನ್ನು ಮಾರಬೇಕು. ನಾವು ಎಲ್ಲಿಗೇನ ಕೂಲಿ ಕೆಲಸಕ್ಕೆ ಹೋಗಬೇಕು ಅಷ್ಟೇ. ಈಗ ಜಮೀನು ಮಾಡಿಕೊಂಡು ಬಿಟ್ಟಿದ್ರೆ ಏನಂತಾರೆ, ನನ್ನ ಮಗನು ಹೋಗ್ಬಿಟ್ಟು ಹಾಳಾಗೋದ್ರು ಅಂತ ಅನ್ಕೊತಾರೆ. ಏನು ಮಾಡಬೇಕು? ಮಾಡಬೇಕು. ಮಾಡಿದ್ರೆ ಸುಮಾರು ಈಗ 1.5 ಲಕ್ಷ ನಷ್ಟ ನನಗೆ ಈ ಬೆಳೆದಾಗ. ಏನೂ ಮಾಡೋಕ್ಕಾಗ್ತಾಯಿಲ್ಲ. ಯಾರು ಕೇಳೋಣ? ಯಾರು ಕೇಳಿದ್ರೆ ಕೊಡ್ತಾರೆ? ಕೊಡೋದಿಲ್ಲ. ಪ್ರತಿ ಬೆಳೆಗೆ ಇದೇ ಥರ ಲಾಸ್. ಪ್ರತ್ಯೇಕ ಬೆಳೆನಿಂದ 5 ವರ್ಷದಿಂದ ಇದೇ ಸಿದ್ದರಾಮಯ್ಯ ಮಾರ್ಕೆಟು ಎಲೆಕ್ಷನ್ ಬಂದ ನಿಂಕ ಇದೇ ಕಥನೆ. ಇನ್ನು ಮಾರುಕಟ್ಟೆಯಲ್ಲಿ ಬೆಲೆ ಸಿಗದೆ ರೈತರು ಆಲೂಗಡ್ಡೆಯನ್ನ ರಸ್ತೆ ಬದಿಯಲ್ಲಿ ಇಡುವ ಪರಿಸ್ಥಿತಿ ಎದುರಾಗಿದೆ. ಮತ್ತೊಂದೆಡೆ ಜಡಲ ತಿಮ್ಮನಹಳ್ಳಿ ಬಳಿ ಇರುವ ಶೀತಲೀಕರಣ ಘಟಕದಲ್ಲಿ ಸ್ಟಾಕ್ ಮಾಡಲು ಲೋಡ್ಗಟ್ಟಲೆ ಮೂಟೆಗಳನ್ನು ವಾಹನಗಳಲ್ಲಿ ತುಂಬಿಕೊಂಡು ಬಂದಿದ್ದಾರೆ. ಆದರೆ ಘಟಕದಲ್ಲೂ ಸ್ಥಳದ ಕೊರತೆ ಉಂಟಾಗಿದ್ದು ಬೆಳೆ ಸಂಗ್ರಹಿಸಲು ಸಾಧ್ಯವಾಗ್ತಿಲ್ಲ. ಶೀತಲೀಕರಣ ಘಟಕದಲ್ಲಿ ಕೂಡ ಜಾಗವಿಲ್ಲ. ಬೆಳೆ ಉಳಿಸಿಕೊಳ್ಳೋಕೆ ಆಗ್ತಾನೂ ಇಲ್ಲ. ಸರ್ಕಾರ ನಮ್ಮ ಕಡೆ ಗಮನ ಕೊಡಬೇಕು ಎಂದರು. ಇನ್ನು ಆಲೂಗಡ್ಡೆ ಬೆಳೆಗಾರರು ದ್ವಂದ್ವ ಸಂಕಷ್ಟಕ್ಕೆ ಸಿಲುಕಿದ್ದು ಸರ್ಕಾರ ತಕ್ಷಣ ನೆರವು ನೀಡಬೇಕೆಂದು ರೈತರು ಆಗ್ರಹಿಸುತ್ತಿದ್ದಾರೆ. ನಾವು 1 ಎಕರೆ ಆಲೂಗಡ್ಡೆ ಬೆಳೆದಿದ್ದೀವಿ. ನಮಗೆ 70,000ರಿಂದ 80,000 ಖರ್ಚು ಬಂದಿದೆ ಸರ್. ಇವತ್ತು ಅದು ಮಾರಿದರೆ ನಾವು ಖರ್ಚು ಮಾಡಿರೋದು ಕೂಡ ಬರೋದಿಲ್ಲ. ಅದರಿಂದ ಪ್ರತಿಯೊಂದು ಏನೇ ಬೆಳೆ ಬೆಳೆದ್ರೂ ಅದಕ್ಕೆ ಬೆಲೆ ಇಲ್ಲ. ಯಾಕೆ ರೇಟ್ ಕಡಿಮೆ ಆಗಿದೆ? ಯುದ್ಧ, ವ್ಯಾಪಾರಸ್ಥರೆಲ್ಲನೂ ಯುದ್ಧ ನಡೀತಾ ಇದೆ. ಅಲ್ಲಿಂದ ಎಕ್ಸ್ಪೋರ್ಟ್ ಹೋಗ್ತಾ ಇಲ್ಲ. ಅದರಿಂದ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾವ್ರೆ. ಲೋಕಲ್ಲು ಮಾರ್ಕೆಟ್ ಇಲ್ಲ ಸರ್. ಲೋಕಲ್ಲು 350ರಿಂದ 400 ರೂಪಾಯಿ ಕೇಳ್ತಾರೆ. ಇಲ್ಲ ಅಂದರೆ ನಮ್ಮ ಮಂಡಿಯಲ್ಲಿ ಹಾಕೋಗ್ರಿ, ಮಾರಿ ಅಮೌಂಟ್ ಕೊಡ್ತೀವಿ ಅಂತಾರೆ. ಅಲ್ಲಿ ಹಾಕಿ ಬಂದರೆ ವಾರನೂ ಫೋನ್ ಮಾಡಿದ್ರು, ಅವ್ರ ಫೋನು ಎತ್ತಲ್ಲ. ಅಕಸ್ಮಾತ್ ಫೋನ್ ಎತ್ತಿದ್ರೆ ಇನ್ನೂ ಹೋಗಿಲ್ಲ, ನಿಮ್ಮ ಗಡ್ಡೆ ಅಲ್ಲೇ ಐತೆ, ನಿಮ್ಮ ಗಡ್ಡೆ ಅಲ್ಲೇ ಐತೆ ಅಂತ ಹೇಳ್ತಾರೆ. ಒಟ್ಟಾರೆ ಅಂತಾರಾಷ್ಟ್ರೀಯ ಮಟ್ಟದ ಸಮಸ್ಯೆಗಳ ಪರಿಣಾಮ ಗ್ರಾಮೀಣ ರೈತರ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದಕ್ಕೆ ಇದೊಂದು ಉದಾಹರಣೆಯಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.